ಲೋಕಾಯುಕ್ತ ಬಲೆಗೆ ಬಿದ್ದ ಕೆರೂರು ಪಿಎಸ್ಐ 1,70,000 ಲಂಚ ಸ್ವೀಕರಿಸುವಾಗ ಸಿಕ್ಕಿ ಬಿದ್ದು ಬಂಧನ. ಎಸ್, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಭೀಮಪ್ಪ ರಬಕವಿ ಅವರು ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಬುಧವಾರ ಬೆಳಕಿಗೆ ಬಂದಿದೆ. ಫಿರ್ಯಾದುದಾರ ಮುತ್ತಪ್ಪ ಹುಲ್ಲಪ್ಪ ನಾಯ್ಕರ್ ಕೆರೂರು ನಿವಾಸಿಯವರು ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಉಳಿಸಬೇಕಂತ ಹೇಳಿದ್ರೆ ಪೇಸನ್ ಇವ್ರು ಮಾಡೋದು ಬೇಡ ಅಂದ್ರೆ ಪೇಸ್ ಏನಿದೆ ಲೀಗಲ್ ಯಾವುದು ಆಸ್ ಪರ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಈ ಪೇಸ್ ಅದ್ರಲ್ಲಿ ಇದ್ರ ಬಗ್ಗೆ ಇದೆ ಸರ್. ಅದು ಏನಿದೆ ಬಿಗಿನಿಂಗ್ ಪ್ರೊಸೀಜರ್ ಏನಿದೆ ಅದೇ ರೀತಿ ಮಾಡ್ತಿದ್ದೀವಿ. ಎಷ್ಟು ಹಣಕ್ಕಾಗಿ ಸರ್ ಎಷ್ಟು ಬೇಡಿಕೆ ಇಟ್ಟಿದೆ ಸರ್? ಎಷ್ಟು ತಗೋತಾ ಇದೀರಿ ಸರ್ ಇವಾಗ? 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತಗೊಂಬಂದು ಪ್ರಕರಣ ದಾಖಲಿಸದೇ ಇರುವುದಕ್ಕೆ ಮತ್ತೆ ಈ ವೆಹಿಕಲ್ ಅನ್ನು ಬಿಡಲಿ. ಅವರ ಸ್ನೇಹಿತ ಶಂಕರಪ್ಪ ನೀಲಪ್ಪ ಬೂದಿಹಾಳ್ ಅವರನ್ನು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸುವುದಾಗಿ ಬೆದರಿಸಿ 1,70,000 ಲಂಚಕ್ಕೆ ಬೇಡಿಕೆ ಇಟ್ಟಿರುವುದಾಗಿ ತಿಳಿಸಿದ್ದಾರೆ. ಏಪ್ರಿಲ್ 17ರಂದು ಶಂಕರಪ್ಪ ಅವರನ್ನ ಅವರ ಮೋಟಾರ್ ಸೈಕಲ್ KA 29 EC 0914 ಸಮೇತ ಕೆರೂರು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಜೂಜಾಟ ಆಡಿದ್ದೀಯಾ ಎಂದು ಸುಳ್ಳು ಆರೋಪ ಮಾಡಿ ಪ್ರಕರಣ ದಾಖಲಿಸುವುದಾಗಿ ಹೆದರಿಸಿದ್ದರೆಂದು ಆರೋಪಿಸಲಾಗಿದೆ. ಬಳಿಕ ಏಪ್ರಿಲ್ 18ರಂದು ಅವರನ್ನು ಠಾಣೆಯಿಂದ ಬಿಡಿಸಿ ವಾಹನವನ್ನು ವಾಪಸ್ ಪಡೆಯಲು ಲಂಚದ ಹಣ ನೀಡುವಂತೆ ಒತ್ತಾಯಿಸಿದ್ದರೆಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಲೆ ಬೀಸಿದ್ದು, ಬುಧವಾರ ಪಿಎಸ್ಐ ಭೀಮಪ್ಪ ರಬಕವಿ ಹಾಗೂ ಪೊಲೀಸ್ ಪೇದೆ ಸಂತೋಷ್ ಬಿರಾದಾರ್ ಅವರು 1,70,000 ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ MB ನಂದಗಾವಿಯವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಸುರೇಶ್ ರೆಡ್ಡಿ, BA ಬಿರಾದಾರ್, MB ಬಿರಾದಾರ್, NR ಖಿಲಾರೆ ಹಾಗೂ ತಂಡದ ಸಿಬ್ಬಂದಿಯವರು ದಾಳಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಈ ಪ್ರಕರಣದ ತನಿಖೆ ಮುಂದುವರೆದಿದೆ. ವರದಿ ಆಸ್ಮಾ ಕಮಲಾನವಾರ್.